ನಾನು ಊರಿಗೆ ವಾಪಸ್ ಹೊರಟೋಗ್ತೀನಿ. ಮನೆಯಲ್ಲಿ ಯಾರೇ ಕೇಳಿದ್ರು ನೀನು ಹಾಗೆ ಹೇಳು. ಹೋಗ್ತೀಯಾ? ಸರಿ, ಹೋಗೋ ಹಾಗಿದ್ರೆ ಇವಾಗ್ಲೇ ಹೋಗು. ಆದ್ರೆ ಒಂದು, ನೀನ್ ಇಲ್ಲಿಂದ ಹೋದ್ಮೇಲೆ ಮಾಯಾ, ಅತ್ತೆ, ನೀಲ್ಕಂಠ ಎಲ್ರು ಸುಮ್ನೆ ಇರ್ತಾರೆ ಅಂತ ಅನ್ಕೊಂಡಿದ್ಯಾ? ಮೊದ್ಲು ಮುತ್ತು ಮಾವಂಗೂ ಮಾಯಿಂಗೂ ಮದ್ವೆ ಮಾಡಿಸ್ತಾರೆ. ಆಮೇಲೆ ಆಸ್ತಿನೆಲ್ಲ ಅವ್ರವ್ರ ಹೆಸರಿಗೆ ಬರ್ಕೋತಾರೆ. ಕೊನೆಗೆ ಮುತ್ತು ಮಾವನ್ನೇ ಸಾಯಿಸ್ಬಿಡ್ತಾರೆ. ಏನ್ ಹರಣಿ, ಏನೇನೋ ಮಾತಾಡಿ ಹೆದರ್ಸ್ತಿದ್ಯಾ? ಹೆದರ್ಸ್ತಿಲ್ಲ ಬೆಳ್ಳಿ, ಮುಂದೆ ನಡೆಯೋ ವಿಚಾರನ ಹೇಳ್ತಿದ್ದೀನಿ. ಈಗಾಗ್ಲೇ ಚಿತ್ರಕ್ಕನ್ ಸಾವು ಆತ್ಮಹತ್ಯೆಯಿಂದ ಆಗಿದ್ದಲ್ಲ, ಇವರೆಲ್ಲ ಸೇರಿ ಕೊಲೆ ಮಾಡಿರೋದು ಅಂತ ಊರಿನ ಜನರೆಲ್ಲ ಮಾತಾಡ್ಕೋತಾ ಇದ್ದಾರೆ. ನೀನೀಗ ಮುತ್ತು ಮಾವನ್ನ ಒಂಟಿಯಾಗಿ ಬಿಟ್ಟು ಹೋದ್ರೆ ಅವರು ಅವ್ರನ್ನ ಸಾಯಿಸದೆ ಸುಮ್ಮನೆ ಬಿಡಲ್ಲ ಬೆಳ್ಳಿ. ನನ್ನನ್ನು ಏನ್ ಮಾಡು ಅಂತ ಹೇಳ್ತೀಯ ಹರಣಿ? ನೀನು ತಿರುಗಿ ಬೀಳ್ಬೇಕು ಬೆಳ್ಳಿ. ತಾಯಿಗೆ ಹೇಗೆ ಕಷ್ಟ ಬಂದಾಗ ಮಹಾಕಾಳಿ ಆಗ್ತಾಳೋ ಹಾಗೆ ನೀನು ಆಗ್ಬೇಕು. ಸ್ವಲ್ಪ ಸಮಯದವರೆಗೂ ಶಾಂತವಾಗಿರ್ಬೇಕು. ಯಾರು ನಿನ್ ಮಾತು ಕೇಳೋ ಸ್ಥಿತಿನಲ್ಲಿ ಇಲ್ಲ ಅಂದಾಗ ಶತ್ರುಗಳ ಸಂಹಾರ ಮಾಡಬೇಕು. ನೀನ್ ದೂರ ಇದ್ದು ಮುತ್ತು ಮಾವನ್ನ ಕಾಪಾಡೋದಿಕ್ಕಾಗಲ್ಲ. ಅದಕ್ಕೆ ಹತ್ರನೇ ಇದ್ಕೊಂಡು ಮುತ್ತು ಮಾವಂಗೆ ಏನು ಆಗ್ದಿರೋ ಹಾಗೆ ನೋಡ್ಕೋಬೇಕು. ಈ ಭೂಮಿ ಮೇಲೆ ತೋಳ್ಬಲದ್ಕಿಂತ ಬುದ್ಧಿಶಕ್ತಿ ಬೆಲೆನೇ ಜಾಸ್ತಿ. ಒಂದ್ ವೇಳೆ ಮುತ್ತು ಮಾವನೇ ನಿನ್ನ ದೂರ ತಳ್ಳಿದ್ರು ನೀನ್ ಮಾತ್ರ ಅವರಿಂದ ದೂರ ಹೋಗ್ಬಾರ್ದು. ಒಂದ್ ವೇಳೆ ನೀನ್ ದೂರ ಹೋದ್ರೆ ನಾವು ಮುತ್ತು ಮಾವನ್ನ ಕಳ್ಕೋಬೇಕಾಗುತ್ತೆ. ಇಲ್ಲ, ಮುತ್ತು ಮಾವನ್ನ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ. ಬದಲಾಗ್ತೀನಿ. ಅವ್ರ ಒಳ್ಳೇದಕ್ಕೋಸ್ಕರ ನಾನು ಖಂಡಿತ ಬದಲಾಗ್ತೀನಿ. ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತೀನಿ ಹರಣಿ. ಬೆಳ್ಳಿ, ಮುತ್ತು ಮಾವಂಗೆ ಏನೂ ಆಗಲ್ಲ. ನಾನಿವಾಗ ಹೇಳೋದನ್ನ ನೀನು ಸರಿಯಾಗಿ ಕೇಳಿಸ್ಕೊ. ಮನೇಲಿ ಎಲ್ರ ಮುಂದೆ ನಿನ್ನ ಹತ್ರ ಮಾತಾಡ್ಸಲ್ಲ, ಎಲ್ರ ಮುಂದೆ ನಿನ್ನನ್ನು ಕೀಳಾಗಿ ನೋಡ್ತೀನಿ. ಆದರೆ ಇದು ಬರೀ ನಾಟಕ ಅಷ್ಟೇ. ನಡ್ಸೋಕ್ಕೆ ಅವ್ರಿಗಷ್ಟೇ ಅಲ್ಲ, ನಮಗೂ ಬರುತ್ತೆ ಅಂತ ನಾವು ತೋರಿಸ್ಕೋಬೇಕು. ಈಗ ಮೊದಲು ನೀನು ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ. ಅವ್ರಗಳ ಮುಂದೆ ನಾವಿಬ್ರು ಬೇರೆ ಬೇರೆ ಅಷ್ಟೇ, ಆದರೆ ನಾವಿಬ್ರು ಯಾವತ್ತೂ ದೂರ ಆಗಬಾರ್ದು. ಹುಷಾರಾಗಿ ಹೋಗ್ಬಾ. ಅವತ್ತು ನೀನು ಹರಿಣಿ ಸೇರ್ಕೊಂಡು ನನ್ನನ್ನೇ ಆಡ್ಕೊಂಡಿದ್ರಿ ಅಲ್ವಾ? ಇವತ್ತಿದೆ ನಿನಗೆ. ಅಯ್ಯೋ ಬೆಳ್ಳಿ, ಏಟಾಯ್ತಾ? ತುಂಬಾ ನೋವಾಗ್ತಿದ್ಯಾ? ಅಯ್ಯೋ ಆಗ್ತಿಲ್ಲ ಅಕ್ಕ, ಕಾಲು ತುಂಬಾ ನೋವುತ್ತಿದೆ ಅಮ್ಮ. ಪ್ರಾಣನೇ ಹೋಗ್ಲಿ ಅಂದ್ರೆ ಬರೀ ಕಾಲಿಗೆ ಏಟಾಗಿದ್ಯಾ? ಬೆಳ್ಳಿ, ನೋಡಿದ್ಯಾ ನಿನ್ನ ಪರಿಸ್ಥಿತಿನ? ಇದಕ್ಕೆ ಮುಂಚೆ ನೀನೇನಾದರೂ ಇದೇ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಎಲ್ಲರೂ ನಿನ್ನ ಸಹಾಯಕ್ಕೆ ಬರ್ತಿದ್ರು. ಈಗ ನೋಡು, ಹರಿಣಿನೇ ಸುಮ್ಮನೆ ನಿಂತಿದ್ದಾಳೆ. ನಿನ್ನ ನೋವು, ನಿನ್ನ ಕೂಗು ಎಲ್ಲರ ಕಣ್ಣಿಗೂ ಕಾಣಿಸುತ್ತೆ ವಿನಃ ಯಾರ ಕಿವಿಗೂ ಬೀಳೋದಿಲ್ಲ. ಅದಕ್ಕೆ
ಎಲ್ಲರೂ ಹೇಗೆ ಕಂಬದ ಹಾಗೆ ನಿಂತಿದ್ದಾರೆ ನೋಡು. ಈ ನೀಲಾಂಬರಿನ ಎದುರು ಹಾಕ್ಕೊಂಡು ನೀನು ತುಂಬ ದೊಡ್ಡ ತಪ್ಪು ಮಾಡಿದೆ ಬೆಳ್ಳಿ. ಈ ನೀಲಾಂಬರಿ ಕೆಟ್ಟವಳು ಅಂತ ನಿನಗೆ ಗೊತ್ತಾಯ್ತಲ್ಲ, ಗೊತ್ತಾದ ಮೇಲೂ ನೀನು ಸುಮ್ಮನೆ ಇದ್ದಿದ್ರೆ ನಿನಗೇ ಒಳ್ಳೇದಾಗ್ತಾ ಇತ್ತು. ನಾನು ಇಷ್ಟೆಲ್ಲ ನಾಟಕ ಮಾಡಬೇಕಾಗಿರಲಿಲ್ಲ, ಆದರೂ ಮಾಡಿದೆ. ನನ್ನ ವಿರುದ್ಧನೇ ನಿನ್ನ ಮುತ್ತು ಮಾವನ ಹತ್ರ ಹೋಗಿ ಚಾಡಿ ಹೇಳ್ತೀಯಾ? ನೀನು ಹೇಳಿದ ತಕ್ಷಣ ಕೇಳಿಸ್ಕೊಂಡು ನಾವು ಸುಮ್ಮನೆ ಇದ್ಬಿಡ್ತೀವ? ನಿನ್ನ ಬಾಣಕ್ಕೆ ನಾವು ತಿರುಗು ಬಾಣ ಕೊಟ್ವಿ. ಹೇಗಿದೆ? ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ಮುತ್ತು ಮಾವಂಗೆ ನೀವೆಲ್ಲರೂ ಏನು ಅಂತ ಒಂದಿನ ಗೊತ್ತಾಗತ್ತೆ. ಕೇಳಿಸ್ತಾ ಬೈರ? ಒಂದಲ್ಲ ಒಂದಿನ ನಾವೆಲ್ಲ ಏನು ಅಂತ ಅರ್ಥ ಆಗತ್ತಂತೆ. ಗೊತ್ತಾಗೋ ಹಾಗಿದ್ದಿದ್ರೆ ಇಷ್ಟು ದಿನ ಮೇಂಟೈನ್ ಮಾಡ್ಕೊಂಡ್ ಬರ್ತಿದ್ವಾ? ಎಲ್ಲ ಭ್ರಮೆ ಅಮ್ಮ. ಆಗತ್ತೆ, ನೀವು ಅನ್ಕೊಂಡಿರೋ ಭ್ರಮೆ ಒಂದಿನ ನಿಜ ಆಗತ್ತೆ. ಒಂದ್ ವೇಳೆ ಮುತ್ತಣ್ಣ ಇದ್ರು ನಮ್ಗಳ ತರನೇ ನಿಂತ್ಕೊಂಡು ನಗ್ತಿದ್ದ ಅಲ್ವೇನಮ್ಮ? ನೀವೆಲ್ಲ ಅಂದ್ಕೊಳ್ಳೋ ಹಾಗೇನಾಗಲ್ಲ. ಮುತ್ತು ಮಾವಂಗ್ ನಂಗೊಂದು ಸ್ವಲ್ಪ ನೋವಾದ್ರೂ ತಡ್ಕೊಳ್ಳೋ ಶಕ್ತಿ ಇಲ್ಲ. ಏನು ಮನೆ ಹಿರಿಯರಂತ ಮರ್ಯಾದೆ ಅಲ್ವಾ? ಅತ್ತೆ ಮಾತಾಡ್ತಿದ್ರೆ ನಿನ್ನ ಎದುರುತ್ರ ಕೊಡ್ತಿದ್ಯಲ್ಲ, ಚೂರು ಬುದ್ಧಿ ಇಲ್ವಾ ನಿಂಗೆ? ತಿಂದಿದ್ದು ಹೆಚ್ಚಾಗಿದೆಯೇನೋ? ಶಭಾಷ್, ಇಷ್ಟು ದಿನಕ್ಕೆ ಮೇಲಾದರೂ ಬೆಳ್ಳಿನ ಎಲ್ಲರ ಮುಂದೆ ಬೈಯೋಗಿ ಬಂದಿದೆಯಲ್ಲ. ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿರೋದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಏನು ಮಾಯಾ? ತಾಳಿನೇ ಹೋಗ್ಬೇಕಾದ್ರೆ ಬೇರೆಯವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಾರೆ ಅತ್ತೆ? ಈ ಪೇಪರ್ಸ್ ಇಷ್ಟೇ ಕೆಲಸ ಮಾಡಿದ್ರೆ ಸರಿ ಹೋಗಲ್ಲ. ಹರಿಣಿ ಹೋಗಿ ಬೆಳ್ಳಿ ಕೆನ್ನೆ ಮೇಲೆ ಕಪಾಳಕ್ಕೆ ಬಾರಿಸ್ಬೇಕು, ಆಗ ನನಗೆ ಸಮಾಧಾನ ಆಗುತ್ತೆ. ಹೇಳಿ ಅತ್ತೆ, ನೀವೆಲ್ಲರೂ ಏನಂತೀರಾ? ಇದಿನ್ನೂ ಶುರು ಮಾಯಾ. ಒಂದಲ್ಲ ಒಂದಿನ ಇದು ನಡೆದೇ ನಡೆಯುತ್ತೆ. ಆಡ್ಕೋತಿದ್ದೀರಲ್ಲ, ಎಲ್ಲರೂ ಆಡ್ಕೊಳ್ಳಿ. ಮುತ್ತು ಮಾವಂಗೆ ನನ್ನ ಮೇಲಿರೋ ಕೋಪಕ್ಕಿಂತ ಪ್ರೀತಿನೇ ಜಾಸ್ತಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಇವತ್ತು. ಮುತ್ತು ಇವತ್ತು ಬರಲಿ, ಅದನ್ನು ನೋಡೇ ಬಿಡೋಣ. ನಿನ್ನ ಈ ಪರಿಸ್ಥಿತಿನ ನೋಡಿ ಸಹಾಯ ಮಾಡ್ತಾನೋ ಇಲ್ಲ ಈ ಚಿಕ್ಕಮ್ಮನ ಮಾತು ಕೇಳ್ತಾನೋ ಅಂತ. ಶರ್ಮಿಳಾ, ನನಗೆ ಇವಳು ಗೋಳ್ ಕೇಳಿ ಕೇಳಿ ತಲೆ ಸಿಡ್ದು ಹೋಗ್ತಾ ಇದೆ. ಕೆಲಸವ್ರಿಗೆ ಹೇಳಿ ನನಗೊಂದು ಲೋಟ ಕಾಫಿ ಮಾಡಿಸ್ಕೊಂಡು ಬಾ. ಆಯ್ತಮ್ಮ. ಬೈರ, ಬೆಳ್ಳಿ, ನೀನು ಹೀಗೆ ಕಷ್ಟಪಡ್ತಿದ್ರೆ ಎಲ್ರಿಗೂ ಎಷ್ಟು ಖುಷಿ. ಹ್ಯಾವ್ ಎ ನೈಸ್ ಡೇ. ಹರಿಣಿ ಬಾ. ದಯವಿಟ್ಟು ಕ್ಷಮಿಸ್ಬಿಡು ಬೆಳ್ಳಿ. ನೀನು ಎಷ್ಟೊಂದು ಕಷ್ಟಪಡ್ತಿದ್ರು, ನನ್ನ ಕೈಲೇನು ಮಾಡೋಕ್ಕಾಗ್ತಿಲ್ಲ. ಹೋಗು.
ಇಷ್ಟೆಲ್ಲ ಆದಮೇಲೂ ಆ ಬೆಳ್ಳಿ ಧೈರ್ಯವಾಗಿದ್ದಾಳೆ ಅಂದರೆ ನನಗೆ ಯಾಕೋ ಅನುಮಾನ ಬರ್ತಿದೆ. ಅನುಮಾನನ? ಮುತ್ತಣ್ಣ ಬಂದು ಬೆಳ್ಳಿ ಪರಿಸ್ಥಿತಿನ ನೋಡಿ ಹೇಗೆ ನಡ್ಕೊಳ್ತಾರೆ ಅಂತ ಗೊತ್ತಾ? ಹೇಗೆ ನಡ್ಕೋತಾರೆ? ನೀನೇ ಯೋಚನೆ ಮಾಡಿ ನೋಡು. ಬೆಳ್ಳಿ, ಮಾಯಾ ತುಂಬ ಟಯರ್ಡ್ ಆಗಿದೆ, ಒಂದು ಕಪ್ ಕಾಫಿ ತೊಗೊಂಡು ಬಾ. ಹಾಗೆ ಬರ್ತಾ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಬಾ. ಮಾವ, ಏನಾಯ್ತು ಬೆಳ್ಳಿ? ಯಾಕೆ ಕುಂತಾ ಇದೆಯಾ? ನೀನು ಏನು ಹೇಳ್ದೆ ಹೇಗಿದ್ರೆ ಏನರ್ಥ? ಕಾಲ್ಜಾರ್ ಏನಾದರೂ ಬಿದ್ಯಾ? ಹಾಂ ಮಾವ, ಮೆಟ್ಲಿಂದ ಇಳಿತಾ ಬಿದ್ಬಿಟ್ಟೆ. ನೋಡ್ಕೊಂಡು ಓಡಾಡಬೇಕು ಅಲ್ವಾ ಬೆಳ್ಳಿ? ಸರಿ ಇರು, ಆಯಿಂಟ್ಮೆಂಟ್ ತಗೊಂಬರ್ತೀನಿ. ಬೆಳ್ಳಿ ಕಷ್ಟಪಡ್ತಿರೋದು ನೋಡಿ ಅಣ್ಣ ಸುಮ್ಮನಾಗ್ತಾನ? ಸುಮ್ಮನಾಗಲ್ಲ. ಆಕಾಶ ಭೂಮಿ ಒಂದು ಮಾಡಿಬಿಡ್ತಾನೆ. ಅವಳ ಕಾಲು ನೋವು ಹೋಗೋವರೆಗೂ ಅವಳಿಗೆ ಆರೈಕೆ ಮಾಡ್ತಾನೆ. ಇದ್ರ ಮಧ್ಯೆ ಬೆಳ್ಳಿ ನಿನಗೆ ನೋವಾಗ್ತಿದ್ಯಾ, ನಿನಗೆ ನೋವಾಗ್ತಿದೆ ಅಂತ 150 ಸಲ ಕೇಳ್ತಾನೆ. ನೋಡ್ತಿರು. ಬೆಳ್ಳಿ, ನಿಂತ್ಕೊಂಡಿದ್ರೆ ಕಾಲು ನೋವಲ್ವಾ? ಕೂತ್ಕೋ. ಬೇಡಮ್ಮ. ಕೂತ್ಕೋ ಬೆಳ್ಳಿ. ಅಮ್ಮ, ಅದು ಕೊಡಿಲಿ. ಮಾವ ನಾನೇ ಹಚ್ಕೋತೀನಿ ಬಿಡಿ. ನಾನಿರ್ಬೇಕಾದ್ರೆ ನೀನು ಯಾಕೆ ಕಷ್ಟಪಡಬೇಕು? ಸ್ವಲ್ಪ ಸುಮ್ಮನೆ ಇರು ನೀನು. ಏನು ಆಗಲ್ಲ ಬೆಳ್ಳಿ. ಆಗ್ತಿಲ್ಲ ಮಾವ, ತುಂಬಾ ನೋವ್ತಿದೆ. ಒಂದು ಕೆಲಸ ಮಾಡು, ನಿಂತ್ಕೊಂಡು ಕಾಲೋದ್ರು. ಆಮೇಲೆ ಏನಾಗುತ್ತೆ ಗೊತ್ತಾ? ಬೆಳ್ಳಿ ನಡೆಯಕ್ಕೆ ಅಂತ ಹೋಗ್ತಾಳೆ, ಆದ್ರೆ ಅವಳ ಕೈಲಿ ಆಗಲ್ಲ. ಮುತ್ತಣ್ಣ ಬಾ ಬೆಳ್ಳಿ, ನಿನ್ನನ್ನು ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಬೆಳ್ಳಿ ಬೇಡ ಮಾವ ಅಂತಾಳೆ. ಮುತ್ತಣ್ಣ ಬಾ ಅಂತ ಕರೀತಾನೆ, ಬೆಳ್ಳಿ ಬೇಡ ಅಂತಾಳೆ. ಕೊನೆಗೆ ಅಣ್ಣ ಅವಳನ್ನ ಎತ್ಕೊಂಡು ಹೋಗ್ತಾನೆ. ನೋ, ನೋ ವೇ. ಏನತ್ಗೆ ಜೊತೆಲೇ ಇದ್ದು ನನ್ನ ಹೊಟ್ಟೆ ಉರಿಸ್ತಿದ್ದೀರಾ? ನಿನ್ನ ಹೊಟ್ಟೆ ನಾನು ಯಾಕೆ ಉರಿಸ್ಲಿ ಮಾಯಾ? ಅಣ್ಣ ಬೆಳ್ಳಿ ಜೊತೆ ಹೇಗೆ ನಡ್ಕೋತಾನೆ ಅನ್ನೋದನ್ನ ಹೇಳ್ದೆ ಅಷ್ಟೆ. ನಾನು ಹೇಳಿದ್ದೆಲ್ಲ ಸುಳ್ಳಾಗತ್ತೆ ಅನ್ಕೊಂಡ್ಯಾ? ಸುಳ್ಳಾಗಲ್ವಾ? ಖಂಡಿತ ಇಲ್ಲ. ಅಣ್ಣನಿಗೆ ನಿನಗಿಂತ ಬೆಳ್ಳಿ ಅಂದ್ರೇ ತುಂಬ ಇಷ್ಟ. ಒಂದು ವೇಳೆ ನಾನು ಹೇಳಿದ ಸುಳ್ಳಾದರೆ ಇನ್ಯಾವತ್ತೂ ಈ ವಿಷಯದ ಬಗ್ಗೆ ನಾನು ಮಾತಾಡಲ್ಲ. ಪ್ರೂವ್ ಮಾಡ್ತೀನಿ ಅತ್ಗೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಹೇಳಿ ಮಾಯಾ. ಮಾವ ಫ್ರೀ ಇದ್ದೀರಾ? ಬಿಸಿ ಇದ್ರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇಲ್ಲ ಫ್ರೀನೇ ಇದ್ದೀನಿ. ಏನು ವಿಷಯ ಹೇಳು ಮಾಯಾ. ಮಾವ, ಬೆಳ್ಳಿ ಮೇಲ್ಗಡೆ ಬಟ್ಟೆ ತಗೊಂಡ್ಬರಕ್ಕೆ ಹೋಗಿದ್ಲು. ಅವಳು ಕೆಳಗೆ ಬರಬೇಕಾದ್ರೆ ಕಾಲ್ ಜಾರಿ ಬಿದ್ಲು. ಅಯ್ಯೋ, ಕಾಲ್ಗೇನಾದ್ರೂ ಪೆಟ್ಟಾಯ್ತಾ?
ಹುಷಾರಾಗಿದ್ದಳು ತಾನೆ? ಅದೇ ಮಾವ ಪ್ರಾಬ್ಲಮ್ ಆಗಿರೋದು. ಬೆಳ್ಳಿ ಪೆಟ್ಟಾಗಿದೆಯಾ ಇಲ್ವಾ ಅಂತ ಏನೂ ಹೇಳ್ತಿಲ್ಲ. ಆಯಿಂಟ್ಮೆಂಟ್ ಹಚ್ತೀನಿ ಅಂದರೆ ಬೇಡ ಅಂತಾಳೆ, ಟ್ಯಾಬ್ಲೆಟ್ ಕೊಡ್ತೀನಿ ಅಂದರೆ ಮಾತೇ ಕೇಳ್ತಿಲ್ಲ. ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅದನ್ನು ಬೇಡ ಅಂತಿದ್ದಾಳೆ. ಏನು ಮಾಡಬೇಕು ಅಂತ ನಂಗೆ ಒಂಚೂರು ಗೊತ್ತಾಗ್ತಿಲ್ಲ ಮಾವ. ಏನಂತೆ ಅವಳ ಪ್ರಾಬ್ಲಮ್ಮು? ಸಿಟ್ಟಾಗಬೇಡಿ ಮಾವ, ನಾನು ಯಾಕೆ ಬೆಳ್ಳಿ ಹೀಗೆಲ್ಲ ಆಡ್ತಿದ್ಯಾ ಅಂತ ಕೇಳಿದ್ರೆ ನನಗೆ ಮುತ್ತು ಮಾವನೇ ಬರಬೇಕು. ಅವ್ರು ಬಂದು ಔಷಧಿ ಹಚ್ಚಿದ್ರೆ ಅಷ್ಟೇ ಹಚ್ಚಿಸ್ಕೋತೀನಿ, ಅವ್ರು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಮಾತ್ರ ಹೋಗ್ತೀನಿ ಅಂತ ಹಠ ಹಿಡ್ದಿದ್ದಾಳೆ ಮಾವ. ನನ್ನ ಹತ್ರ ಈ ಥರ ನಡ್ಕೊಂಡ್ರೆ ಪರವಾಗಿಲ್ಲ, ಆದರೆ ಅತ್ತೆ ಹತ್ರನೂ ಈ ರೀತಿನ ನಡ್ಕೋತಿದ್ದಾಳೆ ಮಾವ. ನಾನೇನು ತಡ್ಕೋತೀನಿ, ಆದರೆ ಅತ್ತೆ ಹತ್ರ ಈ ರೀತಿ ನಡ್ಕೊಂಡ್ರೆ ಸಿಟ್ಟು ಬರಲ್ವ ಮಾವ? ಹಾಗಂತ ನೀವು ಕೋಪ ಮಾಡ್ಕೋಬೇಡಿ. ನಾನೊಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ ಮಾವ. ಬೆಳ್ಳಿ ತಾಯಿ ಇಲ್ಲದೆ ಇರೋ ತಪ್ಪಲಿ ಅಂತ ನೀವು ಅವಳಿಗೆ ತುಂಬ ಸಲಿಗೆ ಕೊಟ್ಟಿದ್ದೀರಾ. ನಿಮ್ಮ ಸಪೋರ್ಟ್ ಇದೆ ಅಂತ ಅವಳು ಎಲ್ಲರ ಜೊತೆ ತುಂಬ ಅಹಂಕಾರದಿಂದ ನಡ್ಕೋತಿದ್ದಾಳೆ ಮಾವ. ಅಷ್ಟೇ ಅಲ್ಲ, ಹೇಗೋ ನಿಮ್ಮನ್ನ ಮುಂದೆ ಮದುವೆ ಆಗಿ ಈ ಮನೆ ಸೊಸೆ ಆಗ್ತೀನಿ ಅನ್ನೋ ಭ್ರಮೇಲಿ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂತ ನನಗನ್ನಿಸ್ತಿದೆ ಮಾವ. ಅವಳು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ಅವಳಿಗೆ ಫೋನ್ ಕೊಡು, ನಾನು ಮಾತಾಡ್ತೀನಿ. ಅಯ್ಯೋ ಬೇಡ ಮಾವ, ನೀವು ಮಾತಾಡಿದ್ರೆ ಈಗ ಕೇಳ್ಕೊಂಡು ನಾಳೆ ಮತ್ತೆ ಅದೇ ಮುಂದುವರಿಸ್ತಾಳೆ. ಅದಲ್ಲದೆ ನಿಮ್ಮನ್ನ ಮದುವೆ ಆಗ್ತೀನಿ ಅನ್ನೋ ಅವಳ ಆಸೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಮಾವ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಈಗ ಸ್ವಲ್ಪ ಕೋಪ ಇರೋ ಹಾಗೆ ನಡ್ಕೊಂಡ್ರೆ ಮುಂದೆ ಅವಳಿಗೊಂದು ಮದುವೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮಾವ. ಸತ್ತಿರೋ ಪುಷ್ಪ ಆಂಟಿ ಆಸೆನೂ ಇದೇ ಆಗಿರೋದ್ರಿಂದ ನೀವು ಸ್ವಲ್ಪ ಯೋಚಿಸಿ ತೀರ್ಮಾನ ತಗೋಬೇಕು ಮಾವ. ಇದರಲ್ಲಿ ನಿಮ್ಗೆ ಏನಾದರೂ ತಪ್ಪಂತ ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಮಾವ. ನಾನು ಇಷ್ಟೆಲ್ಲ ಹೇಳಿದ್ದು ಬೆಳ್ಳಿ ಭವಿಷ್ಯ ಚೆನ್ನಾಗಿರಲಿ ಅಂತ. ಇದರಲ್ಲಿ ತಪ್ಪೇನೂ ಇಲ್ಲ ಮಾಯ. ಅವಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂದರೆ ನಾನು ಒಟ್ಟಾಗೆ ನಡ್ಕೋಬೇಕು. ನಾನು ಮನೆ ಕಾಲಿಟ್ಟಾಗ ಅವಳು ಹಳೆ ಮುತ್ತನ್ನ ನೋಡಲ್ಲ. ಅವಳ ವಿಚಾರವಾಗಿ ನಾನು ಸ್ವಲ್ಪ ಕಟ್ನಿಟ್ಟಾಗೆ ನಡ್ಕೋಬೇಕು. ಬೆಳ್ಳಿ ಜೀವನ ಬದಲಾಗಬೇಕು ಅಂದರೆ ಇದೆಲ್ಲ ಅವಶ್ಯಕತೆ ಇದೆ. ಉಳಿದಿದ್ನೆಲ್ಲ ನಾನು ಬಂದು ಮಾತಾಡ್ತೀನಿ ಮಾಯ. ಸರಿ ಮಾವ. ಈಗೇನು ಹೇಳ್ತೀರಾ ಅದಕ್ಕೆ? ನೀನು ಮಾತಲ್ಲಿ ಮಳೆನೂ ಬರೆಸ್ತೀಯಾ, ಬಂಡೆನೂ ಕರಗಿಸ್ತೀಯಾ ಅಂದಮೇಲೆ ಮುತ್ತಣ್ಣನ ಯೋಚನೆ ಬದಲಾಯಿಸೋಕ್ಕಾಗಲ್ವಾ? ಆಗತ್ತೆ. ಮುತ್ತು ಮಾವನ ಯೋಚನೆ ಬದಲಾಯಿಸಿರೋಳಿಗೆ ಬೆಳ್ಳಿನ ಮನೆ ಬಿಟ್ಟು ಆಚೆ ಕಳ್ಸೋಕ್ಕಾಗಲ್ವಾ? ಆಗತ್ತೆ, ಹಾಗೇ ಆಗತ್ತೆ. ಮನೇಲಿ ಯಾರಾದರೂ ಇದ್ದೀರಾ? ಮಾಯಾ, ನೀರು ತಗೊಂಡ್ ಬಾ.